ಮೊದಲು ಸಮಾನತೆ ತಂದದ್ದು ಅಂಬೇಡ್ಕರ್ ರಲ್ಲ, ಶಂಕರಾಚಾರ್ಯರೆಂದು ಹೇಳುವಂತಾಗಬೇಕು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಎನ್ ಕುಮಾರ್ ಹೇಳಿಕೆ ಖಂಡನೀಯ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಂಕರಾಚಾರ್ಯರ ಜಯಂತಿಯಂದು ಸಮಾನತೆಯ ಸಾರ ಸಾರಿದ ಬುದ್ಧ ಆತನ ಧಮ್ಮ ಪ್ರತಿಪಾದಿಸಿದ ನೈಜ ಇತಿಹಾಸ ತಿರುಚುವ ಕಾರಣಕ್ಕೆ ಈ ರೀತಿಯ ಹೇಳಿಕೆ ನೀಡಿರುವುದು ಖಂಡನಾರ್ಹ ಎಂದರು. ಈ ರೀತಿಯ ಹೇಳಿಕೆಯಿಂದಾಗಿ ಅಂಬೇಡ್ಕರ್ ಇತಿಹಾಸಕ್ಕೆ ಚ್ಯುತಿ, ಅನುಯಾಯಿಗಳಿಗೆ ಅವಮಾನ ಮಾಡಿದ್ದಾರೆ. ಚರಿತ್ರೆ ತಿರುಚಲು ವಿನಾಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರೆಳೆದು ತಿಂದು ರಾಷ್ಟ್ರದ್ರೋಹದ ಕೃತ್ಯವೆಸಗುವ ಕೆಲಸ ಹೈಕೋರ್ಟ್ ನ್ಯಾಯಮೂರ್ತಿಯಿಂದಾಗುತ್ತಿರುವುದು ಸಾಮಾಜಿಕ ದೌರ್ಜನ್ಯವಾಗಿದೆ ಎಂದು ಹೇಳಿದರು. ಮೇ 8ರಂದು ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪುಪಟ್ಟಿ ಪ್ರದರ್ಶಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು. ನ್ಯಾಯಮೂರ್ತಿ ಎನ್ ಕುಮಾರ್ ಅವರು, ನಿವೃತ್ತ ನ್ಯಾಯಮೂರ್ತಿಗಳು ಎನ್ ಕುಮಾರ್ ಅವರು ಇತಿಹಾಸವನ್ನು ತಿರುತ್ತಕ್ಕಂಥ ಕುಕೃತ್ಯವನ್ನು ಮಾಡಿದ್ದಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ಭಾರತದಲ್ಲಿ ಸಮಾನತೆಯನ್ನು ಅಂಬೇಡ್ಕರ್ ಬೋಧಿಸಲಿಲ್ಲ, ಶಂಕರಾಚಾರ್ಯ ಬೋಧಿಸಿದರು. ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಸಮಾನತೆ ತಂದ ಅಂತ ಆದ್ಬೀದಿಲಿ ಇರೋರೆಲ್ಲ ಅದನ್ನೇ ಹೇಳ್ತಾರೆ ಅಂಥೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಒಂದು ಕಡೆ ಅಂಬೇಡ್ಕರ್ ಅವರ ಇತಿಹಾಸಕ್ಕೆ ಚ್ಯುತಿ ತರ್ತಕ್ಕಂಥ, ಮತ್ತೊಂದು ಕಡೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಮಾಡ್ತಕ್ಕಂಥ, ಆದ್ಬೀದಿಯಲ್ಲಿರೋರು ಅಂತಕ್ಕಂಥ ಒಂದು ಮಾತನ್ನು ಆಡೋದ್ರ ಮೂಲಕ ಓಲಿ ಸತ್ಯನಾರು ಹೇಳಿದ್ದಾರಾ ಅಂತ ನೋಡೋಣ ಅಂದರೆ ಖಂಡಿತ ಸತ್ಯನೂ ಹೇಳಿಲ್ಲ. ಬಹುಶಃ ಈ ದೇಶದಲ್ಲಿ ಸಮಾನತೆಯನ್ನು ಬೋಧಿಸಿದಂಥವರು, ಪ್ರೀತಿಯನ್ನು, ಶಾಂತಿಯನ್ನು ಬೋಧಿಸಿದವರು ಭಗವಾನ್ ಬುದ್ಧ. ಬುದ್ಧರ ಧಮ್ಮವನ್ನೇ ಈ ದೇಶದಿಂದ ಚಿತಾವಣೆ ಮಾಡಿ ತೆಗಿಬೇಕು ಅಂತಕ್ಕಂಥ ಸತಪ್ರಯತ್ನ ಮಾಡಿದಂಥ ಶಂಕರಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರು ಈ ದೇಶದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂಥ ಒಂದು ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕೃತ್ಯವನ್ನು ಸನ್ಮಾನ್ಯ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಎನ್ ಕುಮಾರ್ ಅವರು ಮಾಡಿದ್ದಾರೆ. ಈ ಇತಿಹಾಸ ತಿರುಚುವಂಥ ಮತ್ತು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥ, ಅಗೌರವವಾಗಿ ಮಾತನಾಡ್ತಕ್ಕಂಥ ಒಂದು ಏನು ಮನಸ್ಥಿತಿ ಇದೆ, ಇದು ಮನುವಾದಿ ಮನಸ್ಥಿತಿಯ ಒಂದು ಕೃಪಾ ಕಟಾಕ್ಷ. ಇವರು ನಿರಂತರವಾಗಿ ಈ ಸಮಾನತಾವಾದಿಗಳ ಮೇಲೆ ವೈದಿಕ ವ್ಯವಸ್ಥೆಯ ಒಂದು ಪಾರಪತ್ಯವನ್ನು ಮೆರೆಯಲಿಕ್ಕೋಸ್ಕರ ಈ ನಾಯಕರನ್ನು ಅವಹೇಳನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ವಾಸ್ತವವಾಗಿ ನಾವು ಹೇಳೋದಾದರೆ, ಭಗವಾನ್ ಬುದ್ಧ ಈ ನೆಲದಲ್ಲಿ ಏನು ಬುಡಕಟ್ಟು ಸಮಾಜ ಇದ್ದಾವೆ, ಈ ಸಿಂಧು ಕಣಿವೆ ನಾಗರಿಕರೇನಿದ್ದಾರೆ, ಈ ಬುಡಕಟ್ಟು ಮೂಲ ನಿವಾಸಿ ಭಾರತೀಯ ಸಮುದಾಯ ಏನಿದೆ, ಇದು ಅತ್ಯಂತ ಸಮತೆ, ನ್ಯಾಯ, ಪ್ರೀತಿ ಅದಕ್ಕೂ ಮೀರಿ ಅವ್ವ ಸಂಸ್ಕೃತಿ ಪರಂಪರೆಯಲ್ಲಿ ಬಂದವರು. ವೈದಿಕ ಪರಂಪರೆಯಿಂದ ಬಂದಂಥ ಈ ಬ್ರಾಹ್ಮಣವಾದಿ ಮನಸ್ಥಿತಿಯನ್ನಿರ್ತಕ್ಕಂಥ ಈ ಬುಡಕಟ್ಟು ಸಮುದಾಯವನ್ನು ಸಾಂಸ್ಕೃತಿಕ ದಾಳಿಯನ್ನು, ರಾಜಕೀಯ ದಾಳಿಯನ್ನು ಮಾಡೋದ್ರ ಮೂಲಕ ಈ ನೆಲದಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ಇತಿಹಾಸ ಇದೆ ನಮಗೆ ಕಂಡಂಗೆ. ಕೆ.ಎಸ್. ಭಗವಾನ್ ಅವರು ಹಿಂದೂ ಸಾಮ್ರಾಜ್ಯಶಾಹಿ ಇತಿಹಾಸ ಮತ್ತು ಕೆ.ಎಸ್. ಭಗವಾನ್ ಅವರು ಬರೆದಿರ್ತಕ್ಕಂಥ ಶಂಕರಾಚಾರ್ಯನ ಗೂಂಡಾಗಿರಿ ಮತ್ತು ಪ್ರತಿಗಾಮಿತನ ಪುಸ್ತಕಗಳಲ್ಲಿ ಈ ಎಲ್ಲವೂ ಕೂಡ ದಾಖಲಾಗಿದ್ದಾವೆ. ಈಗಿರುವಂಥ ಈ ಸಂದರ್ಭದಲ್ಲಿ ಅತ್ಯಂತ ಕರುಣಾ, ಶೀಲ, ಪ್ರಜ್ಞಾ ಆಧಾರ ಸ್ತಂಭಗಳ ಮೇಲೆ ಭಗವಾನ್ ಬುದ್ಧ ಕಟ್ಟಿದಂಥ ಶಾಂತಿ, ಪ್ರೀತಿ, ಸಮಾನತೆಯ ತತ್ವವನ್ನು ಈ ನೆಲದಿಂದ ಕಿತ್ತಾಕಬೇಕು ಅಂತಕ್ಕಂಥ ಪ್ರಯತ್ನ 35 ವರ್ಷ ಶತಪ್ರಯತ್ನ ಮಾಡಿದಂಥ ಶಂಕರಾಚಾರ್ಯರು ಈ ನೆಲದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂಥ ಹಸಿ ಸುಳ್ಳನ್ನು ಈ ಸಮಾಜದಲ್ಲಿ ಬಿತ್ತಲಿಕ್ಕೆ ಹೊರಟಿದ್ದಾರೆ. ಈ ಮೂಲಕ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಈ ಎನ್ ಕುಮಾರ್ ಅವರು ಭಾರತದ ಇತಿಹಾಸವನ್ನು ತಿರುಚುವ, ತಪ್ಪು ಸಂದೇಶವನ್ನು ಕೊಡುವ ಮತ್ತು ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಧೋರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ. ಬಹುಶಃ ಇವರು ಈ ಸುಳ್ಳು ಹೇಳಿರೋದ್ರಿಂದ ಸರ್ಕಾರ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್, ಜಿಲ್ಲಾಧ್ಯಕ್ಷ ಬಿ ಆನಂದ್, ತಾಲೂಕು ಅಧ್ಯಕ್ಷರುಗಳಾದ ಮಹದೇವು, ಕರಿಯಪ್ಪ, ಸುರೇಶ್, ತಿಮ್ಮೇಶ್ ಇದ್ದರು.